ಹೇ ಗೈಸ್, ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ಜಾಸ್ತಿ ಜನ ಯುವ ನಿಧಿ ಹೋಲ್ಡರ್ಸೇ ಇರೋದು. ಸೊ ನೀವೆಲ್ಲರೂ ಇವಾಗ ಸ್ಟೂಡೆಂಟ್ಸ್ ಇದ್ದೀರಾ. ಸೊ ನೀವು ಹೇಗಾದರೂ ಒಂದು ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅನಿಸುತ್ತೆ. ಸೊ ನೀವೇನಾದರೂ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತಂದರೆ ದಿಸ್ ಈಸ್ ದಿ ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು. SSC ಕಡೆಯಿಂದ ನೋಟಿಫಿಕೇಷನ್ ಬಂದಿದೆ, ಅಫಿಷಿಯಲ್ ನೋಟಿಫಿಕೇಷನ್ ಬಂದಿದೆ. ಸೊ ಟೋಟಲ್ ಆಗಿ 25,000 ಮೇಲೆ ಪೋಸ್ಟ್ಗಳಿದ್ದಾವೆ. ಲಾಸ್ಟ್ ಇಯರ್ಗಿಂತ ಈ ಸಲ ಕಡಿಮೆ ಇದೆ, ಬಟ್ ಈ ಎಕ್ಸಾಮ್ ಸಖತ್ತಾಗಿ ಈಸಿ ಇರುತ್ತೆ. ಆರಾಮಾಗಿ ನೀವು ಕ್ಲಿಯರ್ ಮಾಡ್ಬೋದು. ನಾನು ಅವಾಗ ಹೇಳ್ತಾನೆ ಇರ್ತೀನಿ. ಸೊ ಈ ಒಂದು ಯುವ ನಿಧಿ ಅಮೌಂಟ್ ಏನು ಬರ್ತಾ ಇದೆ ಅದರಿಂದ ಒಳ್ಳೆ ಬುಕ್ಸ್ನ ತೊಗೊಂಡ್ಬಿಟ್ಟು ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡಿ ಅಂತ ಹೇಳಿ. ಬಿಕಾಸ್ ಇದು ಇನ್ನೂ ಕಡಿಮೆನೇ, ಇನ್ನೂ ಮುಂದೆ ಸಾಕಷ್ಟು ಜಾಬ್ಸ್ ಬರ್ತಾ ಇದೆ. ಅಂದರೆ ಸ್ಟೇಟ್ ಗೌರ್ಮೆಂಟ್ ಜಾಬ್ ನಾನು ಹೇಳ್ತಾ ಇರೋದು, ಬಟ್ ಇವತ್ತು ಹೇಳ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ತುಂಬ ತಾಯಿ ತಂದೆಯರಿಗೆ ಆಸೆ ಇರುತ್ತೆ, ಲೈಕ್ ನನ್ನ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ. ಸೊ ದಿಸ್ ಈಸ್ ದಿ ಬೆಸ್ಟ್ ಚಾನ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಸಾಕಷ್ಟು ಪೋಸ್ಟ್ ಇದ್ದಾವೆ, ನೀವು ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಇದರಲ್ಲಿ 13 ರೀಜ್ನಲ್ ಲ್ಯಾಂಗ್ವೇಜಸಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇದೆ. ನೀವು ಬೇಕು ಅಂತಂದರೆ ಕನ್ನಡದಲ್ಲಿ ಕೂಡ ಬರಿಬೋದು, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ? ಸೊ ಇಲ್ಲಿ ನೀವು ಪೋಸ್ಟ್ ನಾನು ಹೇಳಿದೆ ಅಲ್ವಾ, 25,487 ಪೋಸ್ಟ್ ಇದ್ದಾವೆ. ಆ್ಯಂಡ್ ಅದರಲ್ಲೂ ಕೂಡ ಮೇಲ್ ಫಿಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು. ಮತ್ತು ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ಫೋರ್ಸಲ್ಲಿ ಎಷ್ಟು ಪೋಸ್ಟ್ಗಳಂತ ಇಲ್ಲೇ ಡಿಟೇಲಾಗಿ ಕೊಟ್ಟಿದ್ದಾರೆ. ನಾನು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಹಾಕಿರ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಇನ್ನೂ ಡೀಟೇಲಾಗಿ ನೀವು ನೋಡ್ಬೋದು. ಓಕೆನಾ? ಇಲ್ಲಿ ಏಜ್ ಲಿಮಿಟ್ ಬಂದುಬಿಟ್ಟು 18 to 23 ಇಯರ್ಸ್ ಕೊಟ್ಟಿದ್ದಾರೆ. ಓಕೆ, ಬಿಟ್ವೀನ್ 18 to 23 ಇಯರ್ಸ್ ಇದ್ದೀರಾ ಅಂತಂದರೆ ನೀವು ಅಪ್ಲೈ ಮಾಡಿ. ಆ್ಯಂಡ್ ಅದರಲ್ಲೂ ಕೂಡ SC ST ಕ್ಯಾಟಗರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಆ್ಯಂಡ್ OBC ಸ್ಟೂಡೆಂಟ್ಸ್ಗೆ 3 ಇಯರ್ಸ್ ಇದೆ. ಓಕೆ, ಆ್ಯಂಡ್ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ. ಪೇ ಲೆವೆಲ್ 7 ಅನಿಸುತ್ತೆ. ಅರೌಂಡ್ 69,000 ರುಪೀಸ್ವರೆಗೂ ನಿಮಗೆ ಪರ್ ಮಂತ್ ಸ್ಯಾಲ್ರಿ ಇಲ್ಲಿ ನಿಮಗೆ ಸಿಗುವಂಥದ್ದು. ಓಕೆ, ಇದು ಬಂದುಬಿಟ್ಟು ಅಫಿಷಿಯಲ್ ನೋಟಿಫಿಕೇಷನ್ ಇದೆ. ಇಲ್ಲಿ ಸಾಕಷ್ಟು ಒಂದು ಅನಾಕ್ಷರ್ಸ್ಗಳಿದ್ದಾವೆ. ಸೊ ಇದೆಲ್ಲ ಏನು ಇಂಪಾರ್ಟೆಂಟ್ ಇಲ್ಲ, ಬಟ್ ನಾನು ನಿಮಗೆ ಇಂಪಾರ್ಟೆಂಟ್ ಇರೋದು ಹೇಳ್ತಾ ಇದ್ದೀನಿ. ಇಲ್ಲಿ 4 ರೀತಿಯಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ಬಂದುಬಿಟ್ಟು ರಿಟರ್ನ್, ಸೆಕೆಂಡ್ PST, ಆಮೇಲೆ PET, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. PST PETಯಲ್ಲಿ ಎಷ್ಟೆಲ್ಲ ಏನೇನು ಇರಬೇಕು ಅಂತ ಕೂಡ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಇನ್ನೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದಟ್ ನಿಮಗೆ ಇದೇ ಥರ ಏನಾದರೂ ಜಾಬ್ಸ್ಗಳು ಬಿಟ್ಟಿದ್ರೆ ಬಟ್ ಅಂತ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಬಟ್ ಅಂತ ಅಪ್ಲೈ ಮಾಡಬಹುದು. ಓಕೆನಾ? ಇಲ್ಲಿ ಎಕ್ಸಾಮ್ ಸೆಂಟರ್ಗಳು ಎಲ್ಲ ಎಲ್ಲೆಲ್ಲಿದ್ದಾವೆ, ಅಂದರೆ ನೀವು ಇವಾಗ ಕರ್ನಾಟಕದಲ್ಲಿ ಎಕ್ಸಾಮ್ ಬರೀಬೇಕು ಅಂತಂದರೆ ಯಾವ್ಯಾವ ಸೆಂಟರ್ ಎಲ್ಲೆಲ್ಲಿ ಬೀಳುತ್ತೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಆ ಥರ ಎಲ್ಲೆಲ್ಲಿ ಸೆಂಟರ್ಗಳಿದ್ದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಇಲ್ಲಿ ಎಕ್ಸಾಮ್ ಫಸ್ಟ್ ನಾನು ರಿಟರ್ನ್ ಅಂತ ಹೇಳಿದೆ ಅಲ್ವಾ. ಸೊ ರಿಟರ್ನಲ್ಲಿ ಈ ಒಂದು ಸಬ್ಜೆಕ್ಟ್ ಟಾಪಿಕ್ಸ್ನ ಕವರ್ ಮಾಡ್ತಾರೆ. ಪಾರ್ಟ್ A ಅಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ, 20 ಕ್ವಶನ್ಸ್ 40 ಮಾರ್ಕ್ಸ್. ಮತ್ತು ಪಾರ್ಟ್ B ಅಲ್ಲಿ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇರುತ್ತೆ, 20 ಕ್ವಶನ್ಸ್ 40 ಮಾರ್ಕ್ಸ್. ಪಾರ್ಟ್ C ಅಲ್ಲಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇರುತ್ತೆ, 20 ಕ್ವಶನ್ಸ್ 40 ಮಾರ್ಕ್ಸ್. ಮತ್ತು ಇಂಗ್ಲೀಷ್ ಹಿಂದಿ ಆಪ್ಷನಲ್, 20 ಕ್ವಶನ್ಸ್ 40 ಮಾರ್ಕ್ಸ್, 60 ಮಿನಿಟ್ಸ್ ಟೋಟಲ್ ಟೈಮ್ ನಿಮಗೆ ಅಲಾಟ್ ಮಾಡಿರ್ತಾರೆ. ಓಕೆನಾ? ಮತ್ತು ರಾಂಗ್ ಆನ್ಸರ್ ಮಾಡೋರಿಗೆ 0.25 ಮಾರ್ಕ್ಸ್ ನೆಗೆಟಿವಲ್ಲಿರುತ್ತೆ. ಒಂದು ರಾಂಗ್ ಆನ್ಸರ್ಗೆ 0.25 ಇರುತ್ತೆ. ಆ್ಯಂಡ್ ಇಲ್ಲಿ ಫೀಸ್ ಕೂಡ ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಅಂದರೆ ಅದರಲ್ಲಿ ಯಾವೆಲ್ಲ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ದಟ್ ಆ ಟಾಪಿಕ್ಸ್ನ ನೀವು ಕ್ಲಿಯರಾಗಿ ಓದ್ಕೋಬಹುದು. ಓಕೆ, ಸೊ PETಯಲ್ಲಿ PSTಯಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಇಲ್ಲೇ ನೋಡಿ. PETಯಲ್ಲಿ ರೇಸ್ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಓಕೆನಾ? ರೇಸಿಂಗ್ ಇರುತ್ತೆ. ಸೊ ರೇಸಿಂಗಲ್ಲಿ ಲೈಕ್ 1.6 ಕಿಲೋ, ಇಲ್ಲಿ ಮೇಲ್ ಮತ್ತು ಫಿಮೇಲ್ಗೆ ಡಿಫ್ರೆಂಟ್ ಇರುತ್ತೆ. 5 ಕಿಲೋಮೀಟರ್ಸ್ ಓಡಬೇಕು 24 ನಿಮಿಷದಲ್ಲಿ ಫಾರ್ ಕ್ಯಾಂಡಿಡೇಟ್ಸ್ ಅದರ್ ದೆನ್ ದೋಸ್ ಬಿಲಾಂಗಿಂಗ್ ಟು ಲದಾಖ್ ರೀಜನ್ ಬಿಟ್ಟು ಬೇರೆ ರೀಜನಲ್ಲಿ ಯಾರೆಲ್ಲ ಇದ್ದೀರಲ್ವ, ಸೊ ಅವ್ರಿಗೆ ಮೇಲಿದ್ದರೆ 5 ಕಿಲೋಮೀಟರ್ಸ್ 24 ಮಿನಿಟ್ಸಲ್ಲಿ, ಫಿಮೇಲ್ ಇದ್ದರೆ 1.6 ಕಿಲೋಮೀಟರ್ಸ್ ಇನ್ 8.5 ಮಿನಿಟ್ಸಲ್ಲಿ ಇದು ರೇಸಿಂಗ್ ಇರುತ್ತೆ. ಓಕೆ, ಆ್ಯಂಡ್ 1.6 ಕಿಲೋಮೀಟರ್ ಇನ್ 7 ಮಿನಿಟ್ಸ್ ಇದು ಬಂದುಬಿಟ್ಟು ಲದಾಖ್ ರೀಜನಲ್ಲಿ ಯಾರು ಬಿಲಾಂಗ್ ಮಾಡ್ತಾರೆ ಅಲ್ಲ, ಸೊ ಅವರಿಗೆ. ಸೊ 800 ಮೀಟರ್ಸ್ ಇನ್ 5 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಬಂದುಬಿಟ್ಟು ಅಂದರೆ ಇಷ್ಟು ರೇಸಿಂಗ್ ನೀವು ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಇಲ್ಲಿ PSTಯಲ್ಲಿ ನಿಮ್ಮ ಒಂದು ಹೈಟ್ನ ಮೆಷರ್ ಮಾಡ್ತಾರೆ. ಮೇಲಿದ್ದರೆ 170 ಸೆಂಟಿಮೀಟರ್, ಫಿಮೇಲ್ ಇದ್ದರೆ 157 ಇದು ಇರಬೇಕು. ಆ್ಯಂಡ್ ಇಲ್ಲಿ ಯಾವ್ಯಾವ ರೀಜನಲ್ಲಿ ಯಾವ್ಯಾವುದು ಅಂತ ಒಂದಿಷ್ಟು
ಸೆಂಟಿಮೀಟರ್ನ ಮೆನ್ಷನ್ ಮಾಡಿದ್ದಾರೆ. ಬಟ್ ನೀವೇನಾದರೂ 170 ಸೆಂಟಿಮೀಟರ್ ಇದ್ದೀರಾ ಅಂತಂದರೆ ನೀವು ಆರಾಮಾಗಿ ಈ ಒಂದು ಸ್ಟೇಜ್ ಕೂಡ ಕ್ಲಿಯರ್ ಮಾಡ್ಬೋದು ಮೇಲಿದ್ದರೆ. ಸೊ 157 ಫಿಮೇಲ್ ಇದ್ದರೆ ನೀವು ಕೂಡ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಹೈಟ್ ನಾನು ಹೇಳ್ತಾ ಇರೋದು. ಆ್ಯಂಡ್ ಇಲ್ಲಿ ಎಕ್ಸಾಮ್ ಫೀ ಒಂದ್ಸಲ ನೋಡ್ಕೊಳ್ಳಿ. ಫಿಮೇಲ್ ಜನರಲ್ ಕ್ಯಾಟಗರಿಗೆ 100 ರೂಪೀಸ್ ಇರುತ್ತೆ. ಆ್ಯಂಡ್ ಫಿಮೇಲ್ ಮತ್ತು SC/ST ಕ್ಯಾಟಗರಿ ಸೊ ಈ ಥರ ಎಲ್ಲ ಇರ್ತಾರೆ ಅಲ್ವಾ, ಅವರಿಗೆ 0 ಫೀಸ್ ಇರುತ್ತೆ. 100 ಅಂದರೆ ತುಂಬಾ ಕಡಿಮೆನೇ ಇದೆ. ಕಂಪೇರ್ ಮಾಡಿದರೆ ಬೇರೆ ಎಕ್ಸಾಮ್ಸ್ಗಳಿಗೆ ತುಂಬಾ ಇರುತ್ತೆ, ಲೈಕ್ 300 500 ಸೊ ಆ ಥರ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಕಡಿಮೆನೇ ಇದೆ. ಆ್ಯಂಡ್ ಏನೆಲ್ಲ ಸರ್ಟಿಫಿಕೇಟ್ಸ್ಗಳು, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಇರಬೇಕು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇರಬೇಕು, NCC ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್. ಸೊ ಅಲ್ಲಿ ಒಂದಿಷ್ಟು ಫೋರ್ಸ್ಗಳು ಕೊಟ್ಟಿದ್ದಾರಲ್ಲ, ಸೊ ಯಾವ ಫೋರ್ಸ್ ಮೇಲೆ ನೀವು ಅಪ್ಲೈ ಮಾಡ್ತೀರಾ ಸೊ ಡಿಪೆಂಡ್ ಆಗುತ್ತೆ ಸರ್ಟಿಫಿಕೇಟ್ಸ್ ಕೂಡ. ಓಕೆನಾ? ಸೊ ಈ ಥರ ಇಲ್ಲಿ ಎಲ್ಲನೂ ಅನೆಕ್ಷರಲ್ಲಿ ಕೊಟ್ಟಿದ್ದಾರೆ. ಬೇಕು ಅಂತಂದರೆ ಒಂದ್ಸಲ ನೋಡಿ. ನಾನು ಇಂಪಾರ್ಟೆಂಟ್ ಇರೋದು ಅಷ್ಟೇ ನಾನು ಮೆನ್ಷನ್ ಮಾಡಿದ್ದೀನಿ. ಓಕೆ, ಅಪ್ಲೈ ಮಾಡೋದು ಕೂಡ ತುಂಬಾ ಈಸಿ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡಿ. ಏನಿಲ್ಲ, ನಾರ್ಮಲಿ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಯಾವ ರೀತಿಯಾಗಿ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂತ. ಫಸ್ಟ್ ನೀವು ರಿಜಿಸ್ಟರ್ ಆಗಬೇಕು. ಆಮೇಲೆ ಒಂದಿಷ್ಟು ಬೇಸಿಕ್ ಡೀಟೇಲ್ಸ್, ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳ್ತಾರೆ. ಎಲ್ಲನೂ ಫಿಲ್ ಮಾಡಿಬಿಟ್ಟು ಯಾವ ರೀಜನ್ನಲ್ಲಿ ನೀವು ಎಕ್ಸಾಮ್ ಕೊಡಬೇಕು ಅಂತ ಅಂತೀರಾ ಅದೆಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಫೈನಲಿ ನೀವು ಲೈಕ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದರೆ ಮುಗೀತು. ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಿರ್ತೀರ. ಓಕೆ, ಸೊ ಇವಾಗ ಸದ್ಯಕ್ಕೆ 31 ಡಿಸೆಂಬರ್ ಲಾಸ್ಟ್ ಡೇಟ್ ಇದೆ ಅಪ್ಲೈ ಮಾಡೋದಕ್ಕೆ. ಸೊ ಬೇಗ ಅಪ್ಲೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಅಪ್ಲೈ ಮಾಡುವಾಗ ನೀವು ಕೇಳ್ಬೋದು. ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.